ಹಾಯ್. ಇವತ್ತು ನಾನು ನನ್ನ ಫ್ರೆಂಡು ಟೆಂಪಲ್ಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಮಲ್ಲೇಶ್ವರಂಗೆ. ಸರಿ ಹೋಗ್ತಾ ಇದ್ದೀವಿ, ಹಾಗೆ ಒಂದು ವೀಡಿಯೋ ಮಾಡೋಣ ಅಂತ ಒಂದು ಐಡಿಯಾ ಬಂತು. ಒಂದು ಹೇಗೆ ಮನೇಲಿ ಫಂಕ್ಷನ್ ಆಗಲಿ ಅಥವಾ ಎಲ್ಲೇ ಆಗಲಿ ಒಂದು ಚೆನ್ನಾಗಿ ರೆಡಿ ಆಗಬೇಕು ಅಂತ ನಾನು ತೋರಿಸೋಣ ಅಂತೇಳಿ ನಾನು ಹೇಗೆ ರೆಡಿ ಆಗ್ತೀನಿ ಅಂತ ತೋರಿಸ್ತೀನಿ. ಸೊ ನಾನು ಹಾಕ್ಕೋತಾ ಇರೋದು ಇದು ಒಂದು ಈ ಕಲರ್ ಡ್ರೆಸ್ಸು ನಾನಿವಾಗ ಹಾಕೊಂಡು ತೋರಿಸ್ತೀನಿ. ಆ್ಯಕ್ಚುಲಿ ಇದು ತುಂಬ ಟ್ರೆಂಡ್ ಆಗಿತ್ತು, ಈಗ ಟ್ರೆಂಡಲ್ಲಿಲ್ಲ, ಆದರೆ ಹಾಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಆ ಥರ ಒಂದು ನಾವು ಡ್ರೆಸ್ಸು ತುಂಬ ಲೂಸಾಗಿದೆ, ಫಿಟ್ಟಾಗಿಲ್ಲ ಅಂತಂದರೆ ಈಗ ನೋಡಿ ನಾನು ತೋರಿಸ್ತೀನಿ. ಇದು ಆ್ಯಕ್ಚುಲಿ ನಮ್ಮದು ಸೈಜ್ ಬಂದ್ಬಿಟ್ಟು ಮೀಡಿಯಮ್ಮು. ಇದು ಬಂದ್ಬಿಟ್ಟು ಎಷ್ಟಿದೆ ಅಂದರೆ ಇದು ನೋಡಿ, ಇದಿರೋದು ಎಕ್ಸೆಲ್. ಆದರೆ ನನ್ನ ಸೈಜ್ ಅಲ್ವೇ ಅಲ್ಲ, ನಾನು ಆಲ್ರೆಡಿ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ ದೊಡ್ಡ ಸೈಜ್ ತೊಗೊತೀನಿ. ಯಾಕೆ ಅಂದರೆ ಇವಾಗ ನಮ್ಮ ಅಕ್ಕ ತಂಗಿರ ಅಂದರೆ ಸಿಬ್ಲಿನ್ಸ್ ಇರೋರಿಗೆ ಗೊತ್ತಿರುತ್ತೆ, ಅದು ಅಕ್ಕ ತಂಗಿ ಯಾರಾದರೂ ಇದ್ದರೆ ಗೊತ್ತಿರುತ್ತೆ. ಒಂದು ಡ್ರೆಸ್ ತೊಗೊಂಡ್ರೆ ಅಕ್ಕ ಇದ್ದರೆ ಅಕ್ಕನೂ ಹಾಕ್ಕೋಬೋದು, ನಾವು ಹಾಕ್ಕೋಬೋದು, ಇಲ್ಲ ತಂಗಿ ಇದ್ದರೆ ತಂಗಿನೂ ಹಾಕ್ಕೋಬೋದು, ನಾವು ಹಾಕ್ಕೋಬೋದು. ಎಕ್ಸ್ಟ್ರಾ ಸೈಜ್ ತೊಗೊಂಡ್ರೆ ಅವರು ಸ್ವಲ್ಪ ದಪ್ಪ ಇದ್ದರೆ ಅವರು ಹಾಕ್ಕೋಬೋದು, ನಾವು ಸ್ಟಿಚ್ ಮಾಡಿ ಹಾಕ್ಕೋಬೋದು. ಆ ಥರ ನಾನು ಆ ಥರ ತೊಗೊತೀನಿ ಯಾವಾಗಲೂ. ಸೊ ಇವಾಗ ಅರ್ಜೆಂಟಾಗಿ ಎಲ್ಲೂ ಯಾವ ಟೈಲರ್ ಶಾಪ್ಗೂ ಹೋಗಿ ಇದು ಮಾಡಿಸ್ಕೊಂಡು ಬರೋಕ್ಕಾಗಲ್ಲ, ಯಾಕಂದರೆ ಅರ್ಜೆಂಟ್ ಇರೋ ಕಾರಣ ನಾನೊಂದು ಹ್ಯಾಕ್ ಹೇಳ್ಕೊಡ್ತೀನಿ. ನಾನು ಒಂದು ಇನ್ಸ್ಟಾಗ್ರಾಮ್ ಪೇಜಿಂದ ತಿಳ್ಕೊಂಡಿದ್ದಿತ್ತು. 2 ಪಿನ್ ತೊಗೊಳ್ಳಿ. ಪಿನ್ ತೊಗೊಂಡು ಈ ಡ್ರೆಸ್ನ ಉಲ್ಟಾ ಮಾಡ್ಕೊಳ್ಳಿ. ಉಲ್ಟಾ ಮಾಡ್ಕೊತೀನಿ, ತುಂಬ ಡಿಸ್ಟರ್ಬೆನ್ಸ್. ಸೊ ಈಗ ಫಸ್ಟೇ ನೀವು ಹಾಕ್ಕೊಂಡು ಎಷ್ಟು ಬೇಕು ಅಂತ ನೋಡ್ಕೊಳ್ಳಿ. ನಾನು ಆಲ್ರೆಡಿ ಹಾಕ್ಕೊಂಡು ನೋಡಿದೆ. ಸೊ ನನಗೆ 1 ಇಂಚಷ್ಟು ಬೇಕಾಗಿದೆ. ಸೊ ನಾನು ಪಿನ್ನನ್ನು ಹಾಕ್ಕೋತೀನಿ. ಅದಕ್ಕೆ ಬಿಚ್ಕೊಳ್ಳಲ್ಲ, ಆವಾಗ ನೋಡ್ಕೋಬೇಕು. ಈ ದಾರ ಕಟ್ಟೋ ಟ್ರೆಂಡು ನೋಡಿದೆ, ಈ ಥರ ಪಿನ್ ಹಾಕ್ಬಿಟ್ಟು ದಾರ ಕಟ್ಟೋ ಹಿಂದೆ ಹೆಂಗಿರುತ್ತೆ ಗೊತ್ತಾ, ಅಸಹ್ಯವಾಗಿರುತ್ತೆ. ಆಲ್ರೆಡಿ ಎಷ್ಟೊಂದು ಸತಿ ಹಾಕಿ ತೆಗ್ದಿದ್ದೀನಿ, ಅದಕ್ಕೆ ಅದು ಮಾರ್ಕು. ಸೊ 2 ಸೈಡು ಈಗ ಹಾಕ್ಕೊಂಡು ತೋರಿಸ್ತೀನಿ. ನೋಡಿ ಈ ಥರ ಇದೆ ನನ್ನದು ಡ್ರೆಸ್ಸು, ತುಂಬ ಲೂಸಾಗಿದೆ. ಆದರೆ ಇದಕ್ಕೆ ಕೋಟೆಲ್ಲ ಹಾಕೋಕ್ಕಾಗಲ್ಲ, ಲಾಸ್ಟ್ ವೀಡಿಯೋದಲ್ಲಿ ಹೇಳಿರೋ ಥರ. ಸೊ ಇದು ಹೇಗೆ ಫಿಟ್ ಹಾಕೋಬೋದು ಅಂತ ನಾನು ತೋರಿಸ್ತೀನಿ. ಬಿಫೋರ್ ಇದು ಫಿಟ್ಟಾಗಿ ಬಂದಿದೆ. ಸೊ ಇವಾಗ ನಾನು ಮೇಕಪ್ಪು 2 ದಾರ ಓಕೆ. ಈಗ ನಾನು ಸೊ ನೋಡಿ ಓಕೆ, ಇವಾಗ ಇಯರಿಂಗ್ ಚೇಂಜ್ ಮಾಡ್ಕೊಳ್ಳೋಣ. ಇದಕ್ಕೆ ದುಪ್ಪಟ್ಟ ಲೇಸು ಬಂದ್ಬಿಟ್ಟು ಗೋಲ್ಡನ್ ಕಲರಲ್ಲಿ ಕೊಟ್ಟಿದ್ದಾರೆ. ಈ ಥರ ಇಷ್ಟಕ್ಕೆ ಲುಕ್ಕು ಚೆನ್ನಾಗಿದೆ. ಸೊ ಇನ್ನೂ ಚೆನ್ನಾಗಿ ಮಾಡಬೇಕಂದ್ರೆ ಫಸ್ಟು ಇಯರಿಂಗ್ ಚೇಂಜ್ ಮಾಡ್ಕೊಳ್ಳೋಣ. ಕೆಲವರು ಗೋಲ್ಡ್ ಹಾಕ್ಕೊಂಬಿಟ್ಟಿದ್ದೀನಿ ತೆಗಿಯೋಕ್ಕೆ ಇಷ್ಟ ಆಗಲ್ಲ ಅಂತ ಹೇಳ್ಬಿಟ್ಟು
ಎಲ್ಲ ಡ್ರೆಸ್ಗೂ ಎಲ್ಲ ಔಟ್ಫಿಟ್ಗೂ ಒಂದೇ ಇಯರಿಂಗ್ ಹಾಕ್ಕೊಂಡಿರ್ತಾರೆ. ಚೆನ್ನಾಗಿದೆ ಬಿಡು ಅಂತ ಸಿಂಪಲಾಗಿ ಒಂದೊಂದಕ್ಕೆ ಮ್ಯಾಚ್ ಆಗುತ್ತೆ, ಒಂದೊಂದಕ್ಕೆ ಮ್ಯಾಚ್ ಆಗಲ್ಲ, ಬರ್ತಾನೆ ಇಲ್ಲ. ತುಂಬಾ ಡಿಸ್ಟರ್ಬೆನ್ಸ್. ಗೋಲ್ಡು ಅದಕ್ಕೆ ಹುಷಾರಕ್ಕೆ ನಿಧಾನಕ್ಕೆ ಹಾಕ್ತಾಯಿದ್ದೀನಿ, ಇಲ್ಲಾಂದರೆ ಎಲ್ಲರೂ ಮಿಸ್ ಆಯಿತು ಅಂದರೆ ಅಷ್ಟೇ ನಮ್ಮಮ್ಮ. ಇದಕ್ಕೆ ಈಗ ಈ ಇಯರಿಂಗ್ನ ವೇರ್ ಮಾಡ್ತಾಯಿದ್ದೀನಿ. ಇದು ಮಲ್ಲೇಶ್ವರಮಲ್ಲಿ ತೊಗೊಂಡಿದ್ದು, 100 ರುಪೀಸ್ ಅಷ್ಟೇ, ತುಂಬ ಚೆನ್ನಾಗಿದೆ. ಈ ಹೋಲ್ ಸಿಗೋದೇ ಒಂದು ದೊಡ್ಡ ಕಷ್ಟಪ್ಪ. ಇದನ್ನು ಕೂಡ ಹಾಕ್ಕೊತಾ ಇದ್ದೀನಿ. ಈಗ ಹೇರ್ ಸ್ಟೈಲು ಚೇಂಜ್ ಮಾಡೋಣ. ನಮಗೆ ಸ್ವಲ್ಪ ಗ್ರೇ ಹೇರ್ ಇದೆ. ಈಗ ಆ್ಯಕ್ಚುಲಿ ಈ ಥರ ತೊಗೊಂಡ್ರೆ ತುಂಬ ಈಸಿ ಆಗುತ್ತೆ ಕೋಮ್ ಮಾಡ್ಕೊಳಕ್ಕೆ. ನಾನು ಹಾಗೆ ಸೆಟ್ ಮಾಡ್ಕೊತೀನಿ, ಕೈಯಲ್ಲೇ ಸೆಟ್ ಮಾಡ್ಕೊತೀನಿ. ಇವಾಗ ಮೇಕಪ್ಗೆ ಹೋಗೋಣ. ಎಲ್ಲ ಒರೆಸ್ಕೊಂಡ್ಬಿಟ್ಟೆ. ಈಗಪ್ಪ ಸೆಕೆ ಆಗ್ತಾಯಿದೆ, ಇದು ಫಸ್ಟು ಇಲ್ಲೇ ಹಾಕ್ಕೊಂಬಿಡೋಣ. ಈ ಥರ ಹಾಕ್ಕೊಂಡ್ರೆ ಬೆಸ್ಟ್. ಮೊದಲನೇದಾಗಿ ಮಾಯ್ಶ್ಚರೈಸರ್ ಇಷ್ಟು ಹಾಕೋಬೇಕಂತೆ. ನೆಕ್ಸ್ಟು ಸನ್ಸ್ಕ್ರೀನು ಎಷ್ಟು ಹಾಕ್ಕೋಬೇಕಂತ ಹೇಳಿದ್ದಾರೆ ಡರ್ಮಟಾಲಜಿಸ್ಟ್. ನಾನು ಹೋಗೋ ಡರ್ಮಟಾಲಜಿಸ್ಟ್ ಹೇಳಿರೋದು ಇಷ್ಟು ಹಾಕ್ಕೊಳ್ಳಿ, ಜಾಸ್ತಿ ಬೇಡ ಅಂತ. ಇಲ್ಲಿ ಹಾಗೆ ನೆಕ್ಸ್ಟು ಐಬ್ರೋ. ಆಲ್ರೆಡಿ ಐಬ್ರೋ ಪೆನ್ಸಿಲು
ಫ್ರೆಶ್ ಇಲ್ಲ, ಎಲ್ಲೋ ಫ್ರೆಶ್ ಇಲ್ಲ, ಎಲ್ಲ ಮಿಕ್ಸ್ ಆಗಿದೆ. ಓಕೆ, ನೆಕ್ಸ್ಟು ಕಾಜಲ್ 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 ಇನ್ಶೈನ್ ಕಾಜಲ್ ಆಲ್ರೆಡಿ ಹಾಕ್ಕೊಂಡಿದ್ದೀನಿ. ಅದ್ರ ಮೇಲೆ ಜಾಸ್ತಿ ಆಯಿತು ಕಮ್ಮಿ ಆಯಿತು. ಟೈಮ್ ಆಯಿತು. ಆಮೇಲೆ ಪೌಡ್ರ್ ಹಾಕಲ್ಲ ನಾನು. ನೆಕ್ಸ್ಟು ಲಿಪ್ಸ್ಟಿಕ್. ಈ ಎರಡು ಕಾಂಬೋ ಲಿಪ್ಸ್ಟಿಕ್ ಎಲ್ಲ ಹೋಗಿದೆ. ರೆಡ್ ಲಿಪ್ಸ್ಟಿಕ್. ಈಗ ಬೊಟ್ಟು. ಒಂದೇ ಒಂದು ಚಿಕ್ಕದು ಕಾಣಿಸಲ್ಲ. ಈಗ ಹೇರ್ ಸ್ಟೈಲ್ ಹೋಯ್ತು, ತಿರ್ಗಾ ಇನ್ನೊಂದ್ಸತಿ ಮಾಡೋಣ. ಅಲ್ಲೇ ಹಾಕಿದ್ದೆ, ಯಾಕೋ ಇಷ್ಟ ಆಗಿಲ್ಲ ನನಗೆ. ಈ ಥರ ತಗೊಂಡು ಸೆಂಟ್ರದೊಂದು ತಗೊಂಡು ಇಲ್ಲೇ 3 ಪಾರ್ಟ್ ಅದು ತೊಗೊಬೋದು, 2 ಥರ ಅದು ತೊಗೊಬೋದು. ಟೆಂಪಲ್ಗಲ್ವಾ, ಸ್ವಲ್ಪ ಓವರಾಗಿ ಹೋದ್ರೂ ಪರವಾಗಿಲ್ಲ, ಏನು ತೊಂದರೆ ಇಲ್ಲ. ಕ್ಲಿಪ್ಪಿಲ್ಲ, ಒಂದು ನಿಮಿಷ. ಈಗ ಈ ಸೈಡ್ ಈ ಥರದ್ದು ಇದರಲ್ಲಿ 2 ಸೆಕ್ಷನ್.
ಸರಿಯಾಗಿ ಬರ್ತಾಯಿಲ್ಲ. ನಾರ್ಮಲ್ ಟೈಮಲ್ಲಿ ಚೆನ್ನಾಗಿ ಬರುತ್ತೆ. ಗ್ರೇ ಹೇರ್ ಇದೆ ನನಗೆ ಸಿಕ್ಕಾಪಟ್ಟೆ. ಸುಮ್ಮನೆ ಸೆಕ್ಯೂರ್ ಮಾಡ್ತೀನಿ. ಇದು ಕೂಡ ಹಾಕಬೇಕಲ್ವ. ಚಿಕ್ಕಿರೋರು ಜಗಳ ಗಂಟೆ ಅಂತಾರೆ. ನಾನು ಜಗಳನೇ ಆಡೋಲ್ಲ, ಮಾತೇ ಆಡೋಲ್ಲ ಫಸ್ಟ್ ಆಫ್ ಆಲು. ಚೆನ್ನಾಗಿದೆ. ಟೈಮ್ ಆಯಿತು, ಬೇಗ ಹೋಗಬೇಕು, ಇಲ್ಲಾಂದರೆ ನನಗೂ ಒಳಗೂ ತುಂಬ ಜಗಳ ಆಗುತ್ತೆ. ಇಯರಿಂಗ್ ಹಾಕ್ಕೊಂಡಿದ್ದೀನಿ. ಸೊ ನೆಕ್ ಪೀಸ್ ಏನೂ ಹಾಕೋತಿಲ್ಲ, ಯಾಕಂದರೆ ಇದು ಲೇಸೇ ಚೆನ್ನಾಗಿ ಕಾಣಿಸ್ತಾ ಇದೆ. ಹಾಗಂತ ಈ ಥರನೇ ಹಾಕ್ಕೊಳ್ಳಲ್ಲ. ಇದನ್ನು ಹೀಗೆ ಬಿಟ್ಕೊಂಡು ಅಯ್ಯೋ ಈ ಥರ ಹೋಗ್ತೀನಿ. ಕಂಪ್ಲೀಟ್ ಲುಕ್ಕು ನಾನು ನಿಮಗೆ ತೋರಿಸ್ತೀನಿ. ತುಂಬ ಟೈಮ್ ಆಯಿತು, ಒಂದು ನಿಮಿಷ ಆಯಿತು ನನ್ನ ಮೊಬೈಲೆಲ್ಲ ಇಟ್ಕೊಳ್ಳೋಕ್ಕೆ. ಈ ಥರ ಒಂದು ಬ್ಯಾಗ್, ಇದು ಕೂಡ ಮೀಶೋಲ್ಲೇ ತೊಗೊಂಡು ತುಂಬ ಚೆನ್ನಾಗಿದೆ. ಚೆನ್ನಾಗಾಗ್ತಿದೆ. ಇದೇ ಥರ ಹೋಗಿ ಟೆಂಪಲ್ಗೆ ಹೋಗಿ ಬರ್ತೀನಿ. ಇನ್ನೂ ಬೇಕು ಅಂದರೆ ನಾನು ರೆಡಿ ಆಗೋದು ಈ ಥರ. ಇನ್ನೂ ಬೇರೆ ಬೇರೆ ಥರ ರೆಡಿ ಆಗ್ತೀನಿ, ಬಟ್ ಇವಾಗ ಅರ್ಜೆಂಟ್ ಅಂದಿದ್ದಕ್ಕೆ ಸಿಂಪಲಾಗಿ ನೀಟಾಗಿ ರೆಡಿಯಾಗಿದ್ದೀನಿ. ಈ ಲುಕ್ ನಿಮಗೆ ಇಷ್ಟ ಆಯಿತು ಅಂತ ಅನಿಸುತ್ತೆ. ನನ್ನ ಒಂದು ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಈ ಲುಕ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋದಲ್ಲಿ ನಿಮ್ಗೆ ಏನು ಅನಿಸುತ್ತೋ ನನಗೆ ಕಮೆಂಟ್ ಮಾಡಿ. ನಾನು ಒಳ್ಳೇದನ್ಸಿದ್ರು ಕಮೆಂಟ್ ಮಾಡಿ, ಕೆಟ್ಟದನ್ಸಿದ್ರು ಕಮೆಂಟ್ ಮಾಡಿ, ನನಗೇನು ಬೇಜಾರಿಲ್ಲ. ನಿಮಗೆ ಯಾವುದಾದ್ರೂ ವಿಡಿಯೋ ನನಗೆ ಈ ಥರ ಮಾಡಬೇಕು, ನೀವು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನಿಮ್ಗೆ ಅನ್ಸಿದ್ರೆ ನನಗೆ ಕಮೆಂಟ್ ಮಾಡಿ. ನಾನು ಖಂಡಿತವಾಗ್ಲೂ ನಿಮಗೆ ವಿಡಿಯೋನ ಹಾಕ್ತೀನಿ. ಬಾಯ್.